ಹಾಯ್ ನಮಸ್ತೆ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ವೃಷಭ ರಾಶಿಯವರಿಗೆ ಮಾಸಿಕ ಭವಿಷ್ಯ ಅಂದರೆ ತಿಂಗಳ ಭವಿಷ್ಯ ಜೂನ್ 2026ರಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ, ನಿಮ್ಮ ವೃತ್ತಿ ಜೀವನದಲ್ಲಿ, ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ ಮತ್ತು ನಿಮ್ಮ ಉದ್ಯೋಗ, ಮಕ್ಕಳ ಭವಿಷ್ಯದಲ್ಲಿ ಒಟ್ಟಾರೆಯಾಗಿ ವೃಷಭ ರಾಶಿಯವರಿಗೆ ಮಾತ್ರ ಇದೇ ವಿಡಿಯೋದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು, ಇನ್ನು ಸಣ್ಣ ಪುಟ್ಟ ಪರಿಹಾರದಿಂದ ಏನೆಲ್ಲ ಸಮಸ್ಯೆಗಳು ನಿವಾರಣೆಯಾಗಲಿದೆ ಅನ್ನೋದನ್ನ ಒಟ್ಟಾರೆಯಾಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸ್ನೇಹಿತರೆ, ಇದನ್ನೆಲ್ಲ ಕಂಪ್ಲೀಟ್ ಆಗಿ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡ್ತೀರಾ, ಇದು ಫುಲ್ ಇನ್ಫಾರ್ಮೇಷನ್ ಯಾರಿಗೂ ಕೂಡ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ, ಅಂದರೆ ಬಿಗಿನ್ನಿಂದ ಹೆಣ್ಣು ತನಕ ವಿಡಿಯೋವನ್ನು ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಫಾ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಖಂಡಿತವಾಗಿಯೂ ಪ್ರತಿಯೊಬ್ಬರಿಗೂ ಆನ್ಸರ್ ಮಾಡ್ತೀನಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಕಮೆಂಟ್ ಬಾಕ್ಸಲ್ಲಿ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ, ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಮಹಾಲಕ್ಷ್ಮಿಯ ಅನುಗ್ರಹದಿಂದ, ಶಿವನ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿರುವ ಕಷ್ಟಗಳು, ಸಮಸ್ಯೆಗಳು, ಅಡಚಣೆಗಳು ಎಲ್ಲವೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಲಿ ಅಂತ ಕೇಳ್ಕೊತಾ ವಿಡಿಯೋದ ಕಡೆ ಗಮನ ಕೊಡ್ತಾ ಹೋಗೋಣ. ವೃಷಭ ರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಪ್ರಮುಖ ಮುಖ್ಯಾಂಶಗಳನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅಪಾರ ಧೈರ್ಯ ಮತ್ತು ಯಶಸ್ಸು ಅಂತಲೇ ಹೇಳಬಹುದು. ಜೂನ್ 2ರಂದು ಗುರುವು 3ನೇ ಮನೆಯಲ್ಲಿ ತನ್ನ ಉಚ್ಚ ಸ್ಥಾನವನ್ನು ಪ್ರವೇಶಿಸುವುದರಿಂದ ನಿಮ್ಮಲ್ಲಿ ಅಪರಿಮಿತ ಆತ್ಮವಿಶ್ವಾಸ ಮೂಡುತ್ತದೆ. ನೀವು ಕೈಗೊಳ್ಳುವಂತಹ ಪ್ರತಿಯೊಂದು ಯೋಜನೆಯು ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತದೆ ಸ್ನೇಹಿತರೆ. ಇನ್ನು ನಿಮ್ಮ ಆರ್ಥಿಕ ಸ್ಥಿರತೆ ಹೇಗಿರಲಿದೆ ಅಂದರೆ, ಜೂನ್ 15ರ ನಂತರ ಸಂಪತ್ತಿನ ಮನೆಯಲ್ಲಿ ಅಂದರೆ 2ನೇ ಮನೆಯಲ್ಲಿ ಸೂರ್ಯ ಮತ್ತು ಬುಧರ ಸಂಚಾರವು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸನ್ನು ಹೆಚ್ಚಿಸಬಹುದು. ನಿಮ್ಮ ವಾಕ್ಚಾತುರ್ಯದಿಂದ ದೀರ್ಘಕಾಲದಿಂದ ಬಾಕಿ ಉಳಿದಿರುವಂಥ ಹಣವನ್ನು ಯಶಸ್ವಿಯಾಗಿ ವಸೂಲಿ ಮಾಡುತ್ತೀರಿ. ಇನ್ನು ಕೋಪ ಮತ್ತು ಆರೋಗ್ಯದ ಕಡೆ ಗಮನವಿರಲಿ ಸ್ನೇಹಿತರೆ ವೃಷಭ ರಾಶಿಯವರಿಗೆ. ಯಾಕಂದರೆ ಜೂನ್ 21ರವರೆಗೆ 12ನೇ ಮನೆಯಲ್ಲಿರುವಂತಹ ಮಂಗಳನು ನಿಮ್ಮ ನಿದ್ದೆಯನ್ನು ಕೆಡಿಸಬಹುದು. ಆನಂತರ ತಕ್ಷಣವೇ ನಿಮ್ಮ ಜನ್ಮ ರಾಶಿಗೆ ಪ್ರವೇಶಿಸುವುದರಿಂದ ನಿಮ್ಮ ಕೋಪ ಮತ್ತು ಆತುರವನ್ನು ಹೆಚ್ಚಿಸಬಹುದು. ಆರೋಗ್ಯ ಮತ್ತು ಮಾತನಾಡುವ ಪದಗಳ ಬಗ್ಗೆ ಕಾಳಜಿ ವಹಿಸುವುದು ಅತ್ಯಗತ್ಯ. ಇದು ಪ್ರಮುಖ ಮುಖ್ಯಾಂಶಗಳಾದರೆ ಸ್ನೇಹಿತರೆ, ಒಟ್ಟಾರೆಯಾಗಿ ಹೇಳೋದಾದರೆ ನಿಮ್ಮ ಭವಿಷ್ಯದಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡುಬರ್ಬೋದು ಅನ್ನೋದನ್ನ ನೋಡೋದಾದರೆ, ಪರಾಭವ ನಾಮ ಸಂವತ್ಸರದ ಜೂನ್ 2026 ವೃಷಭ ರಾಶಿಯವರಿಗೆ ಅತ್ಯಂತ ಕ್ರಿಯಾಶೀಲ ಮತ್ತು ಅನುಕೂಲಕರ ತಿಂಗಳಾಗಲಿದೆ. ಈ ಅವಧಿಯಲ್ಲಿ ಬರೋಬ್ಬರಿ 5 ಗ್ರಹಗಳು ತಮ್ಮ ಸ್ಥಾನಗಳನ್ನು ಬದಲಾಯಿಸುತ್ತಿವೆ. ನಿಮ್ಮ ಲಾಭ ಸ್ಥಾನವಾದಂತಹ 11ನೇ ಮನೆಯಲ್ಲಿರುವ ಶನಿಯ ಸ್ಥಿರ ಬೆಂಬಲದೊಂದಿಗೆ ಜೂನ್ 2ರಂದು 3ನೇ ಮನೆಗೆ ಉಚ್ಚ ಸ್ಥಿತಿಯಲ್ಲಿ ಗುರುವಿನ ಪ್ರವೇಶವು ನಿಮ್ಮ ಪ್ರಯತ್ನಗಳಿಗೆ ಭವ್ಯವಾದಂತಹ ಶಕ್ತಿಯನ್ನು ತರುತ್ತದೆ. ಸ್ನೇಹಿತರೆ, ತಿಂಗಳ ದ್ವಿತೀಯಾರ್ಧದಲ್ಲೂ ಕೂಡ ಸೂರ್ಯ ಮತ್ತು ಬುಧರ ಸಕಾರಾತ್ಮಕ ಯೋಜನೆಗಳು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುತ್ತವೆ. ಆದಿಯಾಗೋ ಜೂನ್ 21ರಂದು ಮಂಗಳನು ನಿಮ್ಮ ಜನ್ಮ ರಾಶಿಯನ್ನು ಪ್ರವೇಶಿಸುವುದರಿಂದ ನಿಮ್ಮ ದೈಹಿಕ ಚೈತನ್ಯದೊಂದಿಗೆ ಕಿರಿಕಿರಿಯೂ ಕೂಡ ಹೆಚ್ಚಾಗಬಹುದು. ಪ್ರಶಾಂತವಾದಂತಹ ಮನಸ್ಸನ್ನು ಕಾಯ್ದುಕೊಳ್ಳುವುದು ಈ ತಿಂಗಳ ಅಸಾಧಾರಣ ಸಾಧನೆಗಳನ್ನು ಮಾಡಲು ನಿಮಗೆ ಅನುವು ಮಾಡಿಕೊಡುತ್ತದೆ ಅಂತಲೇ ಹೇಳ್ಬೋದು. ಇದು ಒಟ್ಟಾರೆಯಾಗಿ ಭವಿಷ್ಯವನ್ನು ತಿಳಿಸ್ಕೊಟ್ಟಿದ್ದೀನಿ. ಇವಾಗ ಒಂದೊಂದಾಗಿ ತಿಳಿಸೋದಾದರೆ, ನಿಮ್ಮ ವೃತ್ತಿ ಜೀವನದಲ್ಲಿ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಬಹಳಷ್ಟು ಎಚ್ಚರಿಕೆ ವಹಿಸಬೇಕು, ಇದಕ್ಕೆಲ್ಲ ಪರಿಹಾರ ಇದೆಯಾ ಅಂದರೆ ಖಂಡಿತವಾಗಿಯೂ ನನ್ನ ಚಾನಲ್ನಲ್ಲಿ ಬರುವಂತಹ ಈ ಸಣ್ಣ ಪುಟ್ಟ ಪರಿಹಾರದಿಂದನೇ ನಿಮ್ಮ ದೊಡ್ಡ ಸಮಸ್ಯೆಗಳೇ ನಿವಾರಣೆಯಾಗಲಿದೆ. ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ತಿಳಿಸ್ತಾ ಇರ್ತೀನಿ, ಬಿಗಿನ್ನಿಂದ ಹೆಣ್ಣು ತನಕ ಮೊದಲಿಂದ ಕೊನೆ ತನಕ ವಿಡಿಯೋವನ್ನು ವಾಚ್ ಮಾಡಿ. ಇನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡ್ದೇ ನೋಡ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇನ್ಫಾ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗೋದ್ರಿಂದ ಪ್ರತಿನಿತ್ಯ ನಿಮ್ಮ ರಾಶಿ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಓಕೆ, ತಡ ಮಾಡೋದು ಬೇಡ. ಜೂನ್ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಪ್ರಮುಖ ಗ್ರಹ ಸಂಚಾರಗಳು ಹೇಗಿರಲಿದೆ, ಅವುಗಳ ಪ್ರಭಾವಗಳು ಹೇಗಿರಲಿದೆ. ಒಂದೊಂದು ಗ್ರಹಗಳ ಪ್ರಭಾವ ಬೇರೆ ಬೇರೆ ಇರಲಿದೆ ಸ್ನೇಹಿತರೆ. ಒಂದೊಂದು ಗ್ರಹಗಳು ಬೇರೆ ಬೇರೆ ಮನೆಯಲ್ಲಿ ಸಂಚರಿಸುತ್ತವೆ. ಮೊದಲನೇದಾಗಿ ಗುರು.
8 ಮತ್ತು 11ನೇ ಅಧಿಪತಿಯಾಗಿರುವಂತಹ ಗುರು 3ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಜೂನ್ 2ರಿಂದ ಕರ್ಕಟಕದಲ್ಲಿ ಸಂಚಾರವನ್ನು ಮಾಡುತ್ತದೆ. ಇದರ ಪ್ರಭಾವ ಅಂದರೆ ಗುರು ಪ್ರಭಾವ ಹೇಗಿರಲಿದೆ ಅಂದರೆ ಧೈರ್ಯ ಮತ್ತು ಪರಾಕ್ರಮ, ಒಡ ಹುಟ್ಟಿದವರೊಂದಿಗೆ ಗಾಢವಾದಂತಹ ಬಾಂಧವ್ಯ ಮತ್ತು ಕಿರು ಪ್ರಯಾಣಗಳ ಮೂಲಕ ಆರ್ಥಿಕ ಲಾಭ ಹೆಚ್ಚಾಗಬಹುದು. ಇನ್ನು ಶುಕ್ರ ಸಂಚಾರ 1 ಮತ್ತು 6ನೇ ಅಧಿಪತಿಯಾಗಿರುವಂತಹ ಶುಕ್ರ 2 ಮತ್ತು 3ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತದೆ. ಜೂನ್ 8ರವರೆಗೆ 2ನೇ ಮನೆಯಲ್ಲಿ ಆರ್ಥಿಕ ಆಕರ್ಷಣೆ, ಅನಂತರ 3ನೇ ಮನೆಯಲ್ಲಿ ಗುರುವಿನೊಂದಿಗೆ ಸೇರಿಕೊಂಡು ಕಲೆ ಮತ್ತು ಸಂತೋಷವನ್ನು ತರುತ್ತದೆ. ಇನ್ನು ಸೂರ್ಯ 1ನೇ ಮನೆ ಮತ್ತು 2ನೇ ಮನೆಯಲ್ಲಿ ಸಂಚಾರವನ್ನು ಮಾಡುತ್ತದೆ. ಜೂನ್ 15ರವರೆಗೆ ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರವನ್ನು ಮಾಡುತ್ತಾ ನಂತರ 2ನೇ ಮನೆಗೆ ಮಿಥುನ ರಾಶಿಗೆ ಸ್ಥಳಾಂತರಗೊಂಡು ಅಧಿಕಾರಯುತ ಮಾತುಗಾರಿಕೆ ಮತ್ತು ಆಸ್ತಿಗಳ ಮೂಲಕ ಆದಾಯವನ್ನು ತರುತ್ತದೆ ಸ್ನೇಹಿತರೆ. ಇನ್ನು ಶನಿ 9 ಮತ್ತು 10ನೇ ಅಧಿಪತಿಯಾಗಿರುವಂತಹ ಶನಿ 11ನೇ ಮನೆಯಲ್ಲಿ ಮೀನದಲ್ಲಿ ಸಂಚಾರವನ್ನು ಮಾಡುತ್ತಿದೆ. ಲಾಭದ ಸ್ಥಾನದಲ್ಲಿ ಅತ್ಯಂತ ಅನುಕೂಲಕರ ಯೋಗಕಾರಕನಾಗಿರುವಂತಹ ಶನಿಯು ವೃತ್ತಿಪರ ಸ್ಥಿರತೆ, ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಮತ್ತು ಹಿರಿಯರ ಬೆಂಬಲವನ್ನು ಖಚಿತಪಡಿಸುತ್ತದೆ. ಇನ್ನು ಅದೇ ರೀತಿ ಮಂಗಳ 12ನೇ ಮನೆಯಿಂದ 1ನೇ ಮನೆಗೆ ಸ್ಥಳಾಂತರಗೊಂಡು ಸಂಚಾರವನ್ನು ಮಾಡುತ್ತದೆ ಸ್ನೇಹಿತರೆ. ಜೂನ್ 21ರವರೆಗೆ 12ನೇ ಮನೆಯಲ್ಲಿ ಖರ್ಚುಗಳು ಮತ್ತು ನಿದ್ರಾಹೀನತೆ, ಅನಂತರ ನಿಮ್ಮ ಜನ್ಮ ರಾಶಿಯಲ್ಲಿ ಅಪಾರ ದೈಹಿಕ ಚೈತನ್ಯದ ಜೊತೆಗೆ ಅತಿಯಾದ ಕೋಪ ಹೆಚ್ಚಾಗಬಹುದು. ಸ್ನೇಹಿತರೆ, ಇಲ್ಲಿ ತನಕ ತಿಳಿಸಿರುವುದು ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆ, ಅದರಿಂದಾಗುವಂತಹ ಪ್ರಭಾವಗಳು. ಇವಾಗ ಒಂದೊಂದಾಗಿ ನೋಡ್ತಾ ಹೋಗೋಣ. ವೃತ್ತಿ ಮತ್ತು ಉದ್ಯೋಗದ ಬಗ್ಗೆ ಏನೆಲ್ಲ ಬದಲಾವಣೆಯನ್ನು ವೃಷಭ ರಾಶಿಯವರು ನೋಡಲಿದ್ದೀರಿ ಅಂದರೆ, ಲಾಭದ ಸ್ಥಾನದಲ್ಲಿ 11ನೇ ಮನೆಯಲ್ಲಿ ಬಲವಾಗಿ ನಿಂತಿರುವಂತಹ ನಿಮ್ಮ ವೃತ್ತಿ ಅಧಿಪತಿ ಶನಿಯು ನಿಮ್ಮ ಶಕ್ತಿಯುತ ರಕ್ಷಣಾ ಕವಚವಾಗಿ ಕಾರ್ಯನಿರ್ವಹಿಸುತ್ತಿದ್ದಾನೆ. ಜೂನ್ 2ರಂದು 3ನೇ ಮನೆಗೆ ಉಚ್ಚ ಸ್ಥಿತಿಯಲ್ಲಿ ಗುರುವಿನ ಪ್ರವೇಶವು ನಿಮ್ಮ ವೃತ್ತಿಪರ ದಕ್ಷತೆಯನ್ನು ಗಣನೀಯವಾಗಿ ಹೆಚ್ಚಿಸಬಹುದು. ನೀವು ಪ್ರಸ್ತುತಪಡಿಸುವಂತಹ ಹೊಸ ಉಪಕ್ರಮಗಳನ್ನು ಮೇಲಧಿಕಾರಿಗಳು ಮೆಚ್ಚುತ್ತಾರೆ ಅಂತಲೇ ಹೇಳಬಹುದು ಸ್ನೇಹಿತರೆ. ಜೊತೆಗೆ ಅಧಿಕೃತವಾಗಿ ಕೆಲಸಗಳಿಗೆ ಕೈಗೊಳ್ಳುವ ಪ್ರಯಾಣಗಳು ಯಶಸ್ವಿಯಾಗಿ ಫಲಿತಾಂಶಗಳು ನೀಡುತ್ತವೆ. ಜೂನ್ 15ರವರೆಗೆ ಸೂರ್ಯನು ನಿಮ್ಮ ಜನ್ಮ ರಾಶಿಯಲ್ಲೇ ಇರುವುದರಿಂದ ಕೆಲಸದ ಸ್ಥಳದಲ್ಲಿ ನಿಮ್ಮ ಅಧಿಕಾರವನ್ನು ಕಾಪಾಡಿಕೊಳ್ಳಲು ಸಹಾಯವನ್ನು ಮಾಡುತ್ತದೆ. ಆದರೂ ನಿಮ್ಮ ದರ್ಪದ ಸ್ವಭಾವವನ್ನು ಪ್ರದರ್ಶಿಸುವುದರಿಂದ ದೂರವಿರಬೇಕು. ಸ್ನೇಹಿತರೆ, ನಿಮ್ಮ ಅತ್ಯುತ್ತಮ ಪ್ರಸ್ತುತಿ ಕೌಶಲ್ಯಗಳು ಬಳಸಿಕೊಂಡು ಹೊಸ ಯೋಜನೆಗಳನ್ನು ಪಡೆಯಲಿದ್ದೀರಿ. ಸಂವಹನ ಕೇಂದ್ರಿತ ವೃತ್ತಿಗಳಲ್ಲಿ ಉದ್ಯೋಗದಲ್ಲಿರುವವರು ತಿಂಗಳ ದ್ವಿತೀಯಾರ್ಧದಲ್ಲಿ ಉನ್ನತ ಮಟ್ಟದ ವೃತ್ತಿ ಪ್ರಗತಿಯನ್ನು ಕಾಣಲಿದ್ದೀರಿ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ವೃತ್ತಿ ಜೀವನದಲ್ಲಿ ಅಂತ ಕಂಪ್ಲೀಟ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಇನ್ನು ನಿಮ್ಮ ವ್ಯಾಪಾರ ಮತ್ತು ಸ್ವಯಂ ಉದ್ಯೋಗದ ಬಗ್ಗೆ ಸ್ನೇಹಿತರೆ, ವ್ಯಾಪಾರಸ್ಥರಿಗೆ ಈ ತಿಂಗಳು ಅತ್ಯಂತ ಅನುಕೂಲಕರವಾಗಿದೆ. ಯಾಕಂದರೆ ನಿಮ್ಮ ಲಾಭಾಧಿಪತಿಯಾದಂತಹ 11ನೇ ಅಧಿಪತಿಯಾಗಿರುವ ಗುರುವು 3ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಇರುವುದರಿಂದ ನಿಮ್ಮ ವೃತ್ತಿಪರ ನೆಟ್ವರ್ಕ್ ಅದ್ಭುತವಾಗಿ ವಿಸ್ತರಿಸುತ್ತದೆ ಅಂತಲೇ ಹೇಳ್ಬೋದು. ಎಂಜಿನಿಯರ್ಗಳು, ಸಾಮಾಜಿಕ ಮಾಧ್ಯಮ ಅಂದರೆ ಸೋಷಿಯಲ್ ಮೀಡಿಯಾ, ಉದ್ಯಮಗಳು, ಪ್ರಕಾಶನ ಸಂಸ್ಥೆಗಳು, ಟ್ರಾವೆಲ್ ಮತ್ತು ಬ್ರೋಕರೇಜ್ ವ್ಯವಹಾರಗಳನ್ನು ನಿರ್ವಹಿಸುವವರು ಲಾಭದಾಯಕದ ಹೊಸ ಗ್ರಾಹಕರನ್ನು ಯಶಸ್ವಿಯಾಗಿ ಆಕರ್ಷಿಸುತ್ತಾರೆ. ಜೂನ್ 8ರಂದು ನಿಮ್ಮ ರಾಶಿಯ ಅಧಿಪತಿಯಾಗಿರುವಂತಹ ಶುಕ್ರನು 3ನೇ ಮನೆಗೆ ಪ್ರವೇಶಿಸಿ ಉಚ್ಚ ಗುರುವಿನೊಂದಿಗೆ ಸೇರುವುದರಿಂದ ಕಲಾವಿದರು ಮತ್ತು ವಿನ್ಯಾಸಕರಿಗೆ ಅಪಾರ ಮನ್ನಣೆ ಮತ್ತು ಲಾಭ ಸಿಗಲಿದೆ. ಆದಾಗ್ಯೂ ನಿಮ್ಮ ವ್ಯಾಪಾರ ಸ್ಥಾನದ 7ನೇ ಅಧಿಪತಿಯಾಗಿರುವ ಮಂಗಳನು ಜೂನ್ 21ರವರೆಗೆ 12ನೇ ಮನೆಯಲ್ಲಿ ಇರುವುದರಿಂದ ಸಾಗರೋತ್ತರ ಅಥವಾ ದೂರದ ವಾಣಿಜ್ಯ ವಹಿವಾಟುಗಳಲ್ಲಿ ಹೆಚ್ಚಿನ ಖರ್ಚುಗಳು ಆಗಬಹುದು. ಆದ್ದರಿಂದ ಮುನ್ನೆಚ್ಚರಿಕೆಯಿಂದ ಮುಂದುವರಿಯಿರಿ ಸ್ನೇಹಿತರೆ. ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ಹಣಕಾಸಿನಲ್ಲಿ ಒಂದಷ್ಟು ಹೂಡಿಕೆಯನ್ನು ಮಾಡ್ತೀವಿ, ಒಂದಷ್ಟು ಉಳಿತಾಯವನ್ನು ಮಾಡ್ತೀವಿ ಅಂದರೆ ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಯಾರನ್ನು ಕುರುಡರಾಗಿ ನಂಬೇಡಿ ಸ್ನೇಹಿತರೆ. ಪರಿಣಿತರ ಸಲಹೆಗಳನ್ನು ತೆಗೆದುಕೊಂಡು ಹಿರಿಯರ ಮಾರ್ಗದರ್ಶನವನ್ನು ತೆಗೆದುಕೊಂಡು ಒಂದಷ್ಟು ಹೂಡಿಕೆಯನ್ನು ಮಾಡಿದರೆ ಅದರಿಂದ ಮುಂದಿನ ದಿನಗಳಲ್ಲಿ ಲಾಭ ಸಿಗಲಿದೆ ಅಂತಲೇ ಹೇಳಬಹುದು. ಇನ್ನು ನಿಮ್ಮ ಹಣಕಾಸಿನ ಬಗ್ಗೆ ಪುಟ್ಟದಾಗಿ ಹೇಳೋದಾದರೆ, ಆರ್ಥಿಕವಾಗಿ ಈ ಅವಧಿಯು ಸಂತೋಷಕರ ಬದಲಾವಣೆಗಳನ್ನು ತರುತ್ತದೆ. ವೃಷಭ ರಾಶಿಯವರಿಗೆ
ತಿಂಗಳ ಆರಂಭದಲ್ಲಿ 12ನೇ ಮನೆಯಲ್ಲಿರುವಂತಹ ಮಂಗಳನಿಂದಾಗಿ ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು. ನಿಮ್ಮ 2ನೇ ಅಧಿಪತಿಯಾಗಿರುವಂತಹ ಬುಧನು ಜೂನ್ 22ರವರೆಗೆ ತನ್ನದೇ ಆದಂತಹ ರಾಶಿಯಲ್ಲಿ ಇರುವುದರಿಂದ ನಿಮ್ಮ ನಿಯಮಿತ ಆದಾಯದ ಮೂಲಗಳು ಹೆಚ್ಚು ಸ್ಥಿರವಾಗಿರುತ್ತದೆ. ಸೂರ್ಯನು 2ನೇ ಮನೆಗೆ ಅಂದರೆ ಮಿಥುನ ರಾಶಿಗೆ ಪ್ರವೇಶಿಸುವುದು ನಿಮ್ಮ ಆರ್ಥಿಕ ಬಲವನ್ನು ಹೆಚ್ಚಿಸಬಹುದು. ಪೂರ್ವಜರ ಆಸ್ತಿಗಳು ಅಥವಾ ಸರ್ಕಾರಿ ಸಂಬಂಧಿತ ಕೆಲಸಗಳಿಂದ ನೀವು ಆರ್ಥಿಕ ಲಾಭವನ್ನು ಪಡೆಯುವಂತಹ ಸಾಧ್ಯತೆ ಇದೆ ಸ್ನೇಹಿತರೆ. ನಿಮ್ಮ ಸಂವಹನ ಶೈಲಿಗೆ ಮಾರು ಹೋಗಿ ಜನರು ಆರ್ಥಿಕ ಸಹಾಯವನ್ನು ನೀಡಲು ಮುಂದೆ ಬರುತ್ತಾರೆ ಅಂತಲೇ ಹೇಳಬಹುದು. ತಿಂಗಳ ದ್ವಿತೀಯಾರ್ಧವು ದೀರ್ಘಕಾಲದ ಸಾಲಗಳನ್ನು ತೀರಿಸಲು ಹೇಳಿ ಮಾಡಿಸಿದಂತಿದೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಜೂನ್ ತಿಂಗಳು ಮಿಶ್ರ ಫಲಿತಾಂಶವನ್ನು ನೋಡಲಿದ್ದೀರಿ. ದ್ವಿತೀಯಾರ್ಧವು ಕೂಡ ಉತ್ತಮವಾಗಿರಲಿದೆ. ಪ್ರಥಮಾರ್ಧದಲ್ಲಿ ಯೋಚಿಸಿ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಅಂತ ಹೇಳ್ತಾ, ಇನ್ನು ಮುಂದಿನದಾಗಿ ನಿಮ್ಮ ಹೆಲ್ತ್ ಬಗ್ಗೆ ಹೇಳೋದಾದರೆ, ನಿಮ್ಮ ಆರೋಗ್ಯದಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡು ಬರಬಹುದು, ಯಾವುದರ ಬಗ್ಗೆ ವೃಷಭ ರಾಶಿಯವರು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. ಹೆಲ್ತ್ ಬಗ್ಗೆ ಹೇಳೋದಾದರೆ, ಈ ತಿಂಗಳು ಆರೋಗ್ಯದ ವಿಚಾರದಲ್ಲಿ ವೃಷಭ ರಾಶಿಯವರು 2 ವಿಭಿನ್ನ ಹಂತಗಳನ್ನು ನೋಡಲಿದ್ದೀರಿ. ಜೂನ್ 21ರವರೆಗೆ ನಿಮ್ಮ 12ನೇ ಮನೆಯಲ್ಲಿ ಮಂಗಳನ ಸಂಚಾರವು ನಿದ್ರಾಹೀನತೆ, ಆಯಾಸ ಅಥವಾ ಪಾದಗಳು ಮತ್ತು ಕಣಕಾಲುಗಳಿಗೆ ಸಂಬಂಧಿಸಿದ ನೋವುಗಳಿಗೆ ಕಾರಣವಾಗಬಹುದು. ಇನ್ನು ಜೂನ್ 21ರಂದು ಮಂಗಳನು ನಿಮ್ಮ ಜನ್ಮ ರಾಶಿಗೆ ಅಂದರೆ ವೃಷಭಕ್ಕೆ ಕಾಲಿಡುತ್ತಿದ್ದಂತೆ ನಿಮ್ಮ ಆಲಸ್ಯವು ಕಣ್ಮರೆಯಾಗಿ ಹೆಚ್ಚಿನ ದೈಹಿಕ ಶಕ್ತಿ ಬರುತ್ತದೆ. ಅದೇ ಸಮಯದಲ್ಲಿ ದೇಹದ ಉಷ್ಣಾಂಶ ಹೆಚ್ಚಾಗಬಹುದು. ಇದು ಕಣ್ಣುಗಳಲ್ಲಿ ಉರಿ, ರಕ್ತದೊತ್ತಡ ಅಂದರೆ BP ಏರಿಳಿತಗಳು ಅಥವಾ ತೀವ್ರ ಕೋಪಕ್ಕೆ ಕಾರಣವಾಗಬಹುದು. ಜೂನ್ 15ರವರೆಗೆ ಸೂರ್ಯನು ಕೂಡ ನಿಮ್ಮ ರಾಶಿಯಲ್ಲಿ ಇರುವುದರಿಂದ ಉಷ್ಣತೆಯನ್ನು ಹೆಚ್ಚಿಸುತ್ತಾನೆ. ಹೀಗಾಗಿ ಜಂಕ್ ಫುಡ್ನಿಂದ ದೂರವಿರುವುದು ಮತ್ತು ಸಾಕಷ್ಟು ವಿಶ್ರಾಂತಿಯನ್ನು ಪಡೆಯುವುದು ಅತ್ಯಗತ್ಯ. ಜೊತೆಗೆ ಪ್ರತಿದಿನ ಮೆಡಿಟೇಷನನ್ನು ಮಾಡಿ ಸ್ನೇಹಿತರೆ, ಧ್ಯಾನವನ್ನು ಮಾಡಿ, ಯೋಗವನ್ನು ಮಾಡಿ, ಲಘು ವ್ಯಾಯಾಮದಿಂದ ಶುರು ಮಾಡಿ. ಇದರಿಂದ ಮುಂದಿನ ದಿನಗಳಲ್ಲಿ ನಿಮ್ಮ ಆರೋಗ್ಯ ಉತ್ತಮವಾಗಿರಲಿದೆ ಅಂತಲೇ ಹೇಳಬಹುದು. ಇನ್ನು ಮುಂದಿನದಾಗಿ ಹೇಳೋದಾದರೆ ಕುಟುಂಬ ಮತ್ತು ವೈಯಕ್ತಿಕ ಸಂಬಂಧಗಳ ಬಗ್ಗೆ ಹೇಳೋದಾದರೆ, ಈ ತಿಂಗಳು ಕೌಟುಂಬಿಕ ಸಂಬಂಧಗಳು ಅತ್ಯಂತ ಸಕಾರಾತ್ಮಕ ತಿರುವನ್ನು ಪಡೆಯುತ್ತವೆ. ನಿಮ್ಮ 3ನೇ ಮನೆಯ ಮೂಲಕ ಉಚ್ಚ ಗುರು ಮತ್ತು ಶುಕ್ರನ ಸಂಚಾರವು ಒಡ ಹುಟ್ಟಿದವರೊಂದಿಗಿನ ನಿಮ್ಮ ಬಾಂಧವ್ಯವನ್ನು ಗಮನಾರ್ಹವಾಗಿ ಬಲಪಡಿಸುತ್ತದೆ. ನಿಮ್ಮ ಬೆಳವಣಿಗೆ ಮತ್ತು ಪ್ರಗತಿಯಲ್ಲಿ ಅವರು ಸಕ್ರಿಯವಾಗಿ ಕೊಡುಗೆಯನ್ನು ನೀಡುತ್ತಾರೆ. ನೆರೆಯವರೊಂದಿಗಿನ ಸಾಮಾಜಿಕ ಸಂವಹನಗಳು ಮತ್ತು ಸಂಬಂಧಗಳು ಸಹ ಆನಂದಕರವಾಗಿರುತ್ತವೆ. ನೀವು ಎಚ್ಚರಿಕೆ ವಹಿಸಬೇಕಾದ ಮುಖ್ಯ ಅಂಶವೇನೆಂದರೆ ನಿಮ್ಮ ಮಾತು. ಜೂನ್ 15ರ ನಂತರ 2ನೇ ಮನೆಯಲ್ಲಿ ಸೂರ್ಯ ಮತ್ತು ಜೂನ್ 21ರ ನಂತರ ಜನ್ಮ ರಾಶಿಯಲ್ಲಿ ಮಂಗಳನ ಪ್ರಭಾವದಿಂದ ನಿಮ್ಮ ನಡವಳಿಕೆಯಲ್ಲಿ ದರ್ಪದ ಮನೋಭಾವ ಕಂಡುಬರಬಹುದು. ನಾನು ಹೇಳಿದ್ದೇ ನಡಿಬೇಕು ಎಂಬ ಹಠಮಾರಿತನ, ನಿಲುವು, ಮನೆಯಲ್ಲಿನ ಸಣ್ಣ ಪುಟ್ಟ ಚರ್ಚೆಗಳನ್ನು ಸಂಗಾತಿಯೊಂದಿಗೆ ತೀವ್ರವಾದ ವಿವಾದಗಳಿಗೆ ತಿರುಗಿಸಬಹುದು. ನಿಮ್ಮ ಕೋಪವನ್ನು ನಿಯಂತ್ರಣದಲ್ಲಿಟ್ಕೊಳ್ಬೇಕಾಗುತ್ತದೆ. ಏಕೆಂದರೆ ಇದರಿಂದ ಸಂಬಂಧಗಳಲ್ಲಿ ಬಿರುಕು ಮೂಡುವಂತಹ ಸಾಧ್ಯತೆ ಅತಿ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಹಾಗಾಗಿ ನಿಮ್ಮ ಅಹಮನ್ನು ಬಿಡಬೇಕಾಗುತ್ತದೆ. ಮೊದಲನೇದಾಗಿ ನಿಮ್ಮ ಕೋಪವನ್ನು ನಿಯಂತ್ರಣದಲ್ಲಿಟ್ಕೊಳ್ಬೇಕಾಗುತ್ತದೆ. ನಿಮ್ಮ ವೈವಾಹಿಕ ಜೀವನವನ್ನು ಸಂಪೂರ್ಣವಾಗಿ ಶಾಂತಿಯುತವಾಗಿರಿಸುತ್ತದೆ ಅಂತಲೇ ಹೇಳಬಹುದು. ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ, ಶಿಕ್ಷಣದಲ್ಲಿ ವೃಷಭ ರಾಶಿಯ ವಿದ್ಯಾರ್ಥಿಗಳು ಯಾವ ರೀತಿ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು, ಏನೆಲ್ಲ ಫಲಿತಾಂಶವನ್ನು ಗಳಿಸಲಿದ್ದೀರಿ ಅಂದರೆ, ನಿಮ್ಮ ವಿದ್ಯಾಧಿಪತಿಯಾದ ಬುಧನು ಜೂನ್ 22ರವರೆಗೆ ತನ್ನದೇ ಆದ ರಾಶಿಯಲ್ಲಿ 2ನೇ ಮನೆಯಲ್ಲಿ ಇರುವುದು ಮತ್ತು ಉಚ್ಚ ಗುರುವು 3ನೇ ಮನೆಯಲ್ಲಿ ಇರುವುದರಿಂದ ವಿದ್ಯಾರ್ಥಿಗಳು ಅತ್ಯುತ್ತಮ ಗ್ರಹಣ ಸಾಮರ್ಥ್ಯವನ್ನು ಅನುಭವಿಸುತ್ತಾರೆ. ಸಂದರ್ಶನಗಳಿಗೆ ಹಾಜರಾಗುವವರಿಗೆ ಅಥವಾ ಚರ್ಚಾ ಸ್ಪರ್ಧೆಗಳಲ್ಲಿ ಭಾಗವಹಿಸುವವರಿಗೆ ಈ ತಿಂಗಳು ದೊಡ್ಡ ಯಶಸ್ಸನ್ನು ನೀಡುತ್ತದೆ. ಕ್ರೀಡಾಪಟುಗಳು ಜೂನ್ 21ರ ನಂತರ ಅದ್ಭುತ ಪ್ರದರ್ಶನವನ್ನು ನೀಡಲಿದ್ದಾರೆ ಅಂತಲೇ ಹೇಳಬಹುದು. ಹಿಂದಿನ ಶ್ರಮ ಮುಂದಿನ ಅದೃಷ್ಟದ ಫಲ ಅಂತ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ತಿಳಿಸ್ತಾ ಇರ್ತೀನಿ. ನಾವು ಇಂದು ಏನು ಕಷ್ಟಪಟ್ಟಿರ್ತೀವೋ, ಏನು ಶ್ರಮದಿಂದ ನಾವು ಅಧ್ಯಯನದ ಕಡೆ ಗಮನ ಆಸಕ್ತಿಯಿಂದ ಓದಿರ್ತೀವೋ ಸ್ನೇಹಿತರೆ, ಮುಂದಿನ ದಿನಗಳಲ್ಲಿ ಉನ್ನತ ಫಲಿತಾಂಶವನ್ನು ನೋಡಲಿದ್ದೀರಿ, ರ್ಯಾಂಕನ್ನು ಗಳಿಸಲಿದ್ದೀರಿ ಅಂತಲೇ ಹೇಳಬಹುದು. ಹಾಗಾಗಿ ಕಷ್ಟಪಡಿ, ಆಸಕ್ತಿಯಿಂದ ಏಕಾಗ್ರತೆಯಿಂದ ಅಧ್ಯಯನದ ಕಡೆ ಗಮನ ಕೊಡಿ. ಪ್ರತಿದಿನ ಹನುಮಾನ್ ಚಾಲಿಸವನ್ನು ಓದಿ. ನಿಮ್ಮ ಭಯ, ಆತಂಕ, ತೊಂದರೆಗಳೆಲ್ಲವೂ ನಿವಾರಣೆಯಾಗಲಿದೆ ಅಂತಲೇ ಹೇಳಬಹುದು.
ಇನ್ನು ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ, ವೃತ್ತಿ ಜೀವನದಲ್ಲಿ ಅನ್ನೋದನ್ನ ಒಟ್ಟಾರೆಯಾಗಿ ತಿಳಿಸ್ಕೊಟ್ಟಿದ್ದೀನಿ. ಇದರ ಜೊತೆಗೆ ಸಮಸ್ಯೆಗಳು ಕೂಡ ಎದುರಾಗಲಿದೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ಅದೇ ರೀತಿ ಪರಿಹಾರವನ್ನು ತಿಳಿಸ್ಕೊಡ್ತೀನಿ. ಸಮಸ್ಯೆಗಳಿಗೆ ಆದಷ್ಟು ಸಣ್ಣ ಪುಟ್ಟ ಪರಿಹಾರದಿಂದ ದೊಡ್ಡ ಸಮಸ್ಯೆಗಳೇ ನಿವಾರಣೆಯಾಗಲಿದೆ. ಸೊ ಹಾಗಾಗಿ ವೃಷಭ ರಾಶಿಯವರು ಈ ಪರಿಹಾರವನ್ನು ಅನುಸರಿಸಬೇಕಾಗುತ್ತದೆ. ಗುರು ಆರಾಧನೆ. ನಿಮ್ಮ 3ನೇ ಮನೆಯಲ್ಲಿರುವ ಉಚ್ಚ ಗುರುವಿನ ಸಂಪೂರ್ಣ ಕೃಪೆಯನ್ನು ಪಡೆಯಲು ಪ್ರತಿ ಗುರುವಾರ ದತ್ತಾತ್ರೇಯ ಅಥವಾ ಸಾಯಿಬಾಬಾ ದೇವಸ್ಥಾನಕ್ಕೆ ಭೇಟಿ ನೀಡಿ ಹಳದಿ ಬಣ್ಣದ ಸಿಹಿ ತಿಂಡಿಗಳನ್ನು ಪ್ರಸಾದವಾಗಿ ಹಂಚಿ ಸ್ನೇಹಿತರೆ. ಇನ್ನು 2ನೇದಾಗಿ ಸೂರ್ಯ ನಮಸ್ಕಾರ. ಜೂನ್ 15ರ ನಂತರ 2ನೇ ಮನೆಯಲ್ಲಿರುವ ಸೂರ್ಯನಿಂದಾಗಿ ನಿಮ್ಮ ಮಾತುಗಳು ಕಠಿಣವಾಗುವುದನ್ನು ತಡೆಯಲು ಬೆಳಿಗ್ಗೆ ಸೂರ್ಯ ನಮಸ್ಕಾರವನ್ನು ಅಭ್ಯಾಸವನ್ನು ಮಾಡಿ ಓಂ ಆದಿತ್ಯಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ. ಇನ್ನು ಹನುಮಾನ್ ಚಾಲಿಸವನ್ನು ಪಠಿಸುವುದರಿಂದ ಮಂಗಳನು ಜೂನ್ 21ರವರೆಗೆ 12ನೇ ಮನೆಯಲ್ಲಿ ಇರುವುದರಿಂದ ನಿದ್ರೆಯ ಸಮಸ್ಯೆಗಳು ಮತ್ತು ಮಾನಸಿಕ ಆತಂಕಗಳನ್ನು ತೊಡೆದು ಹಾಕಲು ಪ್ರತಿದಿನ ರಾತ್ರಿ ಹನುಮಾನ್ ಚಾಲಿಸವನ್ನು ಪಠಿಸಿ ಸ್ನೇಹಿತರೆ. 12ನೇ ಮನೆಯಲ್ಲಿರುವ ಮಂಗಳನಿಂದ ಉಂಟಾಗುವ ವಿಪರೀತ ಖರ್ಚುಗಳನ್ನು ತಡೆಯಲು ಮತ್ತು ತಿಂಗಳ ಅಂತ್ಯದಲ್ಲಿ ಉಂಟಾಗುವ ಕೋಪವನ್ನು ಶಮನಗೊಳಿಸಲು ಈ ಪರಿಹಾರಗಳನ್ನು ಕೈಗೊಳ್ಳಿ. ಆದಷ್ಟು ಸಮಸ್ಯೆಗಳು ನಿವಾರಣೆಯಾಗಲಿದೆ ಸ್ನೇಹಿತರೆ. ಇವತ್ತಿನ ಒಂದು ವಿಡಿಯೋದಲ್ಲಿ ವೃಷಭ ರಾಶಿಯವರಿಗೆ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ಫಾರ್ಮಿಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಭವಿಷ್ಯದಲ್ಲಿ ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.